ನಮಸ್ಕಾರ ಸ್ನೇಹಿತರೆ. ನೋಡಿ, ಶೇರ್ ಮಾರ್ಕೆಟ್ನಲ್ಲಿ ಆಪ್ಷನ್ ಬಾಯಸ್ಸು ದುಡ್ಡು ಮಾಡಲ್ಲ ಅಂತ ಭಾಳ ಜನ ಹೇಳ್ತಾರೆ. ನಾನು ಹೇಳೋದೇನೆಂದರೆ, ಆಪ್ಷನ್ ಬಾಯಸ್ಸು ದುಡ್ಡು ಮಾಡಲಿಕ್ಕೆ ಮಾರ್ಕೆಟ್ ಪ್ರತಿದಿನ ಅವಕಾಶ ಕೊಡುತ್ತೆ, ಪ್ರತಿದಿನ ಅವಕಾಶ ಕೊಡ್ತಾ ಇರುತ್ತೆ. ಬಟ್ ನಾವು ಸರಿಯಾಗಿ ಅದನ್ನ ನೋಡಬೇಕು, ಸರಿಯಾಗಿ ಚಾರ್ಟ್ ನೋಡಬೇಕು, ಸರಿಯಾಗಿ ಆಪ್ಷನ್ ಕಾಲ್ ರೈಟರ್ಸ್ ಎಲ್ಲಿದ್ದಾರೆ, ಪುಟ್ ರೈಟರ್ಸ್ ಎಲ್ಲಿದ್ದಾರೆ ನೋಡಬೇಕು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸರಿಯಾಗಿ ಪರಿಶೀಲನೆ ಮಾಡಬೇಕು, ನಮ್ಮ ಸಿಸ್ಟಮ್ನಲ್ಲಿ ನಮ್ಮ ಚಾರ್ಟ್ನಲ್ಲಿ ಸರಿಯಾಗಿ ಹಾಕ್ಕೋಬೇಕು. ಅವಾಗ 100% ಪ್ರತಿದಿನ ಆಪ್ಷನ್ ಬಾಯಸ್ಸು ಸ್ವಲ್ಪ ದುಡ್ಡು ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ಮಾರ್ಕೆಟ್ ಎಲ್ಲರಿಗೂ ಅವಕಾಶ ಕೊಡುತ್ತೆ, ಆಪ್ಷನ್ ಬಾಯಸ್ಗೆ, ಆಪ್ಷನ್ ಸೆಲ್ಲರ್ಸ್ಗೆ, ಎಲ್ಲರಿಗೂ. ಬಟ್ ಪ್ರಾಬ್ಲಮ್ ಏನಂದರೆ, ಆಪ್ಷನ್ ಬಾಯಸ್ಸು ಪ್ರತಿ ಕ್ಷಣ 5 ನಿಮಿಷ 10 ನಿಮಿಷ ಆಪ್ಷನ್ ಬಾಯ್ ಮಾಡೋದು, ಆಪ್ಷನ್ ಸೆಲ್ ಮಾಡೋದು, ಆಪ್ಷನ್ ಬಾಯ್ ಮಾಡೋದು, ಸೆಲ್ ಮಾಡೋದು, ಈ ಥರ ಮಾಡ್ತಿರ್ತಾರೆ. ಸರಿಯಾದ ಪ್ಲೇಸ್ಮೆಂಟು, ಸರಿಯಾದ ಪ್ಲೇಸ್ನಲ್ಲಿ ಬಾಯ್ ಮಾಡಲ್ಲ, ಸರಿಯಾದ ಸ್ಟಾಪ್ ಲಾಸ್ ಇಡಲ್ಲ. ಹೀಗಾಗಿ ಪದೇ ಸ್ಟಾಪ್ ಲಾಸ್ ಇಟ್ಟಾಗ್ತವೆ, ಪದೇ ಎಂಟ್ರಿ ಮಾಡ್ತಾರೆ, ಪದೇ ಸ್ಟಾಪ್ ಲಾಸ್ ಇಟ್ಟಾಗ್ತವೆ. ಇವತ್ತು ನೋಡಿ, ಇದನ್ನೆದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬ್ಯೂಟಿಫುಲ್ ಪ್ಯಾಟರ್ನ್ ಇವತ್ತಿನ ಮಾರ್ಕೆಟ್ನಲ್ಲಿ ಆಪ್ಷನ್ ಬಾಯಸ್ಗೆ ಎಷ್ಟು ಚೆನ್ನಾಗಿ ಅವಕಾಶ ಕೊಟ್ಟಿದ್ದು ಮಾರ್ಕೆಟ್ ಅಂದರೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನ್ ಆಗಿದ್ದೆಷ್ಟು ಇವತ್ತು 21,843 ಓಪನ್ ಆಗಿತ್ತು, ಹೌದಾ? ಮತ್ತು ಲೋ ಇಲ್ಲಿ 21,710 ಲೋ ಆಗಿದ್ದು. ಹೈ ಆಗಿದ್ದಲ್ಲಿ 21,930. ಓಕೆ, ಓಪನ್ ಆದಾಗ ಬಿಟ್ಟುಬಿಡಿ, ಮಾರ್ಕೆಟ್ ತುಂಬ ವೊಲಟೈಲ್ ಇರುತ್ತೆ, ಬಿಟ್ಟುಬಿಡಿ. ಓಪನ್ ಆದಾಗ ಮಾರ್ಕೆಟ್ ತುಂಬ ವೊಲಟೈಲ್ ಇರುತ್ತೆ, ಆವಾಗ ಒಂದು ಅರ್ಧ ಗಂಟೆ ಬಿಟ್ಟರು ಸರಿ, ಪರವಾಗಿಲ್ಲ. ಅರ್ಧ ಗಂಟೆ 1 ಗಂಟೆ ಬಿಟ್ಟುಬಿಡೋಣ, ಅವಸರ ಮಾಡೋದು ಬೇಡ. ಬಿಟ್ಬಿಟ್ಟು ಕೂಲಾಗಿ ನೆಕ್ಸ್ಟು ನಮ್ಮ ಸಿಸ್ಟಮ್ನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸು, ಪಿವೋಟ್ ಪಾಯಿಂಟ್ಸು, R1 R2 R3 S1 S2 S3 ಇವನ್ನೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಕೂತು ಸಿಸ್ಟಮ್ ಮುಂದೆ ವಾಚ್ ಮಾಡ್ತಾ ಇರ್ಬೇಕು ಮೊದಲು. ಇಲ್ಲಿ ನೋಡಿ, ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕ್ಲಿಯರ್ ಕಟ್ ಮಾರ್ಕೆಟ್ ಏನಾಗಿದೆ, 21,700ಗೆ ಲಾಸ್ಟ್ ಸಪೋರ್ಟ್, ಅದು S4ಗೆ ಅಲ್ಲೇ ಚೆನ್ನಾಗಿ ಸಪೋರ್ಟ್ ತೊಗೊಂಡಿದೆ, ಬಿಗ್ ಸಪೋರ್ಟ್. ಅಲ್ಲಿ ಸಪೋರ್ಟ್ ತೊಗೊಂಬಿಟ್ಟು ಏನಾಗಿದೆ, ರಿವರ್ಸ್ ಆಗಿದೆ ಮಾರ್ಕೆಟು. ಅಲ್ಲಿಂದ ತಿರುಗಿ ನೋಡೇ ಇಲ್ಲ ಮಾರ್ಕೆಟು, ಕಂಟಿನ್ಯೂ ಆಗಿ ಎಲ್ಲಿ ಹೋಗಿದೆ, 21,930ವರೆಗೆ ರೀಚ್ ಆಗಿದೆ. ಅಲ್ಲಿಂದ ಮತ್ತೆ ರಿವರ್ಸ್ ಆಗಿದೆ. ಯಾಕೆ? ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಸಿಕ್ಕಾಪಟ್ಟೆ ಕಾಲ್ ರೈಟರ್ಸ್ ಇದ್ದಾರೆ ಅಲ್ಲಿ, ಹೀಗಾಗಿ ಅಲ್ಲಿಂದ ರಿವರ್ಸ್ ಆಗಿದೆ. ನೋಡಿ, ಆಪ್ಷನ್ ಬಾಯ್ ಮಾಡಲಿಕ್ಕೆ ನಮಗೆ, ನಾವು ಇಲ್ಲಿ ಪ್ರೀವಿಯಸ್ ಮಾರ್ಕೆಟ್ ಓಪನ್ ಅಂದಾಗ ಬಿಟ್ಟುಬಿಡಿ, ವೊಲಟೈಲ್ ಇರುತ್ತೆ, ಅಲ್ಲಿ ಬಿಟ್ಟುಬಿಡಿ, ಬಾಯ್ ಮಾಡೋದು ಬೇಡ. ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ವಾಚ್ ಮಾಡಿಬಿಟ್ಟು ನಂತರ ಇಲ್ಲಿ ನೋಡಿ, ಈ ಸಪೋರ್ಟ್ನಲ್ಲಿ ಕಾಲ್ ಬಾಯ್ ಮಾಡಿದರೆ, ಆ್ಯಟ್ ದ ಮನಿ ಅಥವಾ ಇನ್ ದ ಮನಿ ಕಾಲ್ ಬಾಯ್ ಮಾಡಿದರೆ 21,700 ಸ್ಟ್ರೈಕ್ ಪ್ರೈಸ್ ಇದು. ಇಲ್ಲಿ ಎಷ್ಟು ಪ್ರೀಮಿಯಂ ಇರುತ್ತೆ ಅದನ್ನ ಕಾಲ್ ಬಾಯ್ ಮಾಡಿಬಿಟ್ಟು ಇಲ್ಲೇ ಸ್ಟಾಪ್ ಲಾಸ್ ಹಾಕಿಬಿಟ್ಟು ಸುಮ್ಮನೆ ಕೂತಿದ್ರೆ ನೋಡಿ ಎಷ್ಟು ಪಾಯಿಂಟ್ಸ್ ಮೂವ್ ಆಗಿದೆ. ತಿರುಗಿ ಸ್ಟಾಪ್ ಲಾಸೇ ಟಚ್ ಆಗಿಲ್ಲ, ಸ್ಟಾಪ್ ಲಾಸೇ ಹೋಗಿಲ್ಲ ನಮ್ಮದು, ಸೀದಾ ಇಲ್ಲಿಗೆ ರಿವರ್ಸ್ ಆಗಿದೆ 21,930. ಯಾಕಂದರೆ ಅಲ್ಲಿ ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, ತುಂಬ ರೆಸಿಸ್ಟೆನ್ಸ್ ಇದೆ, ಕಾಲ್ ರೇಟರ್ಸು ತುಂಬ ಇದ್ದಾರೆ. ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ ಏನು, ಆಲ್ಮೋಸ್ಟ್ ಆಲ್ 200 ಪಾಯಿಂಟ್. ಎಷ್ಟು ಪಾಯಿಂಟು? ಆಲ್ಮೋಸ್ಟ್ ಆಲ್ 200 ಪಾಯಿಂಟ್ಸ್. ಅಂದರೆ ಪ್ರೀಮಿಯಮ್ ಎಷ್ಟು? ಏನಿಲ್ಲ ಅಂದರೂ 100 ಪಾಯಿಂಟ್ಸ್. ಆ್ಯಟ್ ದ ಮನಿ ಇನ್ ದ ಮನಿ ಕಾಲ್ ಬಾಯ್ ಮಾಡಿದರೆ ಏನಿಲ್ಲ ಅಂದರೂ 100 ಪಾಯಿಂಟ್ಸು ಸಿಗ್ತಾಯಿತ್ತು. ಹೀಗಾಗಿ ಆಪ್ಷನ್ ಬಾಯರ್ಸ್ಗೂ ಮಾರ್ಕೆಟು ಪ್ರತಿದಿನ ಅವಕಾಶ ಕೊಡ್ತಾ ಇರುತ್ತೆ. ಎದಕ್ಕೆ? ದುಡ್ಡು ಗಳಿಸ್ಲಿಕ್ಕೆ. ಇಲ್ಲಿ ನೋಡಿ, ಮತ್ತೆ ಇಲ್ಲಿಂದ ಏನಾಗಿದೆ, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ಮಾರ್ಕೆಟು ರಿವರ್ಸ್ ಆಗಿದೆ. ಇಲ್ಲಿ ಪುಟ್ ಬಾಯ್ ಮಾಡಿದರೂ ಕೂಡ ಏನಿಲ್ಲ ಅಂದರೂ ಒಂದು 20-30 ಪಾಯಿಂಟು ಗಳಿಸ್ಬೋದು. ಅದಕ್ಕೆ ಇದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸಪೋರ್ಟು, ರೆಸಿಸ್ಟೆನ್ಸು, ಪಿವೋಟ್ ಪಾಯಿಂಟ್ಸು ಇವನ್ನೆಲ್ಲ ಸರಿಯಾಗಿ ಸಿಸ್ಟಮ್ನಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ನೀಟಾಗಿ ಪ್ರೀಮಿಯಮು ಕಾಲ್ ಬಾಯ್ ಅಥವಾ ಪುಟ್ ಬಾಯ್ ಮಾಡಿದರೆ ಸರಿಯಾಗಿ ಒಂದು 30 to 40 ಪಾಯಿಂಟ್ಸ್ ನಮ್ಮ ಟಾರ್ಗೆಟ್ ಇಟ್ಕೋಬೇಕು. ಅಷ್ಟು ಮಾಡಿದರೆ ಪ್ರತಿದಿನ ದುಡ್ಡು ಮಾಡ್ಬೋದು. ಆಮೇಲೆ ಇನ್ನೊಂದು ನಮ್ಮದು ನೆಗೆಟಿವ್ ಪಾಯಿಂಟ್ಸ್ ಏನಂದರೆ, ರೀಟ್ರೇಡ್ ಮಾಡಬಾರ್ದು. 1 ಇಲ್ಲ 2 ಟ್ರೇಡು ಅವಕಾಶ ಕೊಡುತ್ತೆ ಮಾರ್ಕೆಟು, ಅದು ಮಾಡಿಬಿಟ್ಟು ಸಿಸ್ಟಮನ್ನು ಕ್ಲೋಸ್ ಮಾಡಬೇಕು. ಇಲ್ಲಿ ಏನಾಗಿದೆ ಇವತ್ತು ಮಾರ್ಕೆಟು ನೋಡಿ, ಎಷ್ಟು ಚೆನ್ನಾಗಿ ಅವಕಾಶ ಕೊಟ್ಟಿತ್ತು ಅಂತ ಹೇಳಿದೆ. ಇಲ್ಲೇ ರೆಸಿಸ್ಟೆನ್ಸ್ ಫೇಸ್ ಆಗಿಬಿಟ್ಟು ಮಾರ್ಕೆಟು ರಿವರ್ಸ್ ಆಗಿದೆ. ಇದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇದು ಇಲ್ಲೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಇದೆ, ಇಲ್ಲಿ ಮತ್ತೆ ರೆಡ್ ಕ್ಯಾಂಡಲ್ ಫಾರ್ಮ್ ಇದೆ. ನಾವೇನು ಮಾಡಬೇಕು, ಇಲ್ಲಿ ಕೂಡ ಪುಟ್ ಬಾಯ್ ಮಾಡಲಿಕ್ಕೆ ಅವಕಾಶ ಕೊಡ್ತಾಯಿತ್ತು ಮಾರ್ಕೆಟು. ಹೌದಾ? ಇರಲಿ, ಇವತ್ತಿನ ಮಾರ್ಕೆಟು ತುಂಬ ವೊಲಟೈಲ್ ಇತ್ತು. ಕೆಳಗಡೆ ಡೌನ್ ಸೈಡು ಸುಮಾರು ಒಂದು 90 ಪಾಯಿಂಟು ಮೈನಸ್ನಲ್ಲಿತ್ತು ಸ್ಟಾರ್ಟಿಂಗು ನಿಫ್ಟಿ, ಮತ್ತು ಒಂದು 90 ಪಾಯಿಂಟ್ಸು ಅಪ್ಸೈಡ್ ಪಾಸಿಟಿವ್ನಲ್ಲಿತ್ತು.
ತಿರ್ಗಾ ಮತ್ತೆ ಎಟ್ ದ ಎಂಡ್ ಆಫ್ ದ ಮಾರ್ಕೆಟ್ ಅವರ್ಸ್ ಏನಾಯಿತು, ಕೇವಲ 21 ಪಾಯಿಂಟು ಪಾಸಿಟಿವ್ನಲ್ಲಿ ಕ್ಲೋಸ್ ಆಯಿತು. ಸೊ ವೊಲಟೈಲ್ ಮಾರ್ಕೆಟ್ ಇತ್ತು ಇವತ್ತು. ಇನ್ನು ಡೈಲಿ ಚಾರ್ಟ್ ನೋಡೋದಾದರೆ ಡೈಲಿ ಚಾರ್ಟ್ ಹೇಗಿತ್ತು ನಿಮ್ಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ. ಡೈಲಿ ಚಾರ್ಟ್ ಹೇಗಿದೆ ಅಂತೇಳಿ ಚಾನಲ್ ಕೆಳಗಡೆನೇ ಟ್ರೇಡ್ ಮಾಡ್ತಾಯಿದೆ ಅಂತ ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ. ಹೀಗಾಗಿ ನೆಗೆಟಿವ್ ಸೆಂಟಿಮೆಂಟ್ ಇದೆ ಇಂಡಿಯನ್ ಮಾರ್ಕೆಟ್ನಲ್ಲಿ, ನೆಗೆಟಿವ್ ಸೆಂಟಿಮೆಂಟ್ ಇದೆ. ಇಲ್ಲಿ ನೋಡಿ ಈ ಚಾನಲ್ ಕೆಳಗಡೆನೇ ಟ್ರೇಡ್ ಆಗ್ತಾಯಿದೆ ಪ್ರತಿದಿನ. ಚಾನಲ್ ಯಾವಾಗ ಬ್ರೇಕ್ ಮಾಡ್ತೋ ಪ್ರತಿದಿನ ಆ ಚಾನಲ್ ಕೆಳಗಡೆನೇ ಡೈಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟು ಕ್ಲೋಸ್ ಆಗ್ತಾಯಿದೆ. ಇಲ್ಲಿ ನೋಡಿ, ಇನ್ವರ್ಟೆಡ್ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಅಂತ ನಾನು ಹೇಳಿದ್ದೆ ನಿನ್ನೆ. ಇನ್ವರ್ಟೆಡ್ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಆ ಥರ ಅದಿದ್ದರೆ ಏನು ಇಂಡಿಕೇಟ್ ಮಾಡುತ್ತೆ, ಮಾರ್ಕೆಟ್ನಲ್ಲಿ ಡೌನ್ ಸೈಡ್ ಅಂತ ಇಂಡಿಕೇಟ್ ಮಾಡುತ್ತೆ. ನೋಡಿ, ದೊಡ್ಡ ಪೋಲ್ ಫಾರ್ಮ್ ಆಗಿದೆ. ನೋಡಿ, ಫ್ಲ್ಯಾಗ್ ಥರ ಕಾಣುತ್ತೆ. ಇನ್ವರ್ಟೆಡ್ ಪೋಲ್ ಆ್ಯಂಡ್ ಫ್ಲ್ಯಾಗ್. ಇಲ್ಲಿ ನೋಡಿ, ನಿನ್ನೆ ಬಿಗ್ ರೆಡ್ ಕ್ಯಾಂಡಲ್. ನಾನು ಮೊನ್ನೆ ರಾತ್ರಿ ಹೇಳಿದ್ದೆ ಬಿಗ್ ಫಾಲ್ ಆಗೋ ಚಾನ್ಸ್ ಇರುತ್ತೆ ಅಂತೇಳಿ. ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇವತ್ತಿಂದು ಕ್ಲಿಯರ್ ಕಟ್ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಏನು ಇದು ಇಂಡಿಕೇಟ್ ಮಾಡುತ್ತೆ ಡೋಜಿ ಕ್ಯಾಂಡಲ್ಲು? ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡ್. ಬಟ್ ಸಿನಾರಿಯೋ ಇವತ್ತಿಂದು ಅಮೇರಿಕದಲ್ಲಿ ಫೆಡ್ ಮೀಟಿಂಗ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಆ ಫೆಡ್ ಮೀಟಿಂಗ್ ಮೇಲೆ ಏನು ಡಿಸಿಷನ್ ತೊಗೊತಾರೆ ಜೆರಮ್ ಪೋವೆಲ್ ಅವರು, ಅದರ ಮೇಲೆ ಗ್ಲೋಬಲ್ ಎಲ್ಲ ಮಾರ್ಕೆಟು ಮೂವ್ ಆಗ್ತವೆ. ಒಂದು ಸೈಡು ಕ್ಲಿಯರ್ ಕಟ್ ಮೂವ್ ನಮಗೆ ನಾಳೆಯಿಂದ ಸಿಗುತ್ತೆ. ನಂಗೆ ತಿಳಿಮಟ್ಟಿಗೆ ನಾಳೆ ಕೂಡ ಮಾರ್ಕೆಟು ಡೌನ್ ಸೈಡು ಫಾಲ್ ಆಗ್ಬೋದು. ಇದಕ್ಕೆ ಮೇಜರ್ ಸಪೋರ್ಟ್ ಎಲ್ಲಿ ಬರುತ್ತೆ, ನಾಳೆಗೆ 21,600 ಇದೆ, 21,600 ಬಿಗ್ ಸಪೋರ್ಟ್ ಇದೆ. ಸೊ ಮಾರ್ಕೆಟ್ ನಾಳೆ ಇಲ್ಲಿವರೆಗೆ ಬಂದರೂ ಅಚ್ಚರಿ ಇಲ್ಲ. ಇನ್ನು ಅಪ್ಸೈಡ್ ಎಲ್ಲಿ ಸಪೋರ್ಟ್ ಇದೆ, ಕ್ಲಿಯರ್ ಕಟ್ ಸಪೋರ್ಟ್ ಇರೋದು, ಹ್ಯೂಜ್ ಕಾಲ್ ರೇಟರ್ಸ್ ಇರೋದಿಲ್ಲಿ 22,000. ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕು ನಮಗೆ. ಇನ್ನು ವೀಕ್ಲಿ ಚಾರ್ಟ್ ಹೇಗಿದೆ ನೋಡೋಣ. ವೀಕ್ಲಿ ಚಾರ್ಟು ಇದು ಮಂತ್ಲಿ ಚಾರ್ಟ್ದು. ವೀಕ್ಲಿ ಚಾರ್ಟ್ ನೋಡಿದರೆ, ವೀಕ್ಲಿ ಚಾರ್ಟು ಲಾಸ್ಟ್ ವೀಕು ಒಂದು ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು, ನಿಮ್ಗೆ ಕಾಣ್ತಾ ಇದೆ. ಈ ವಾರನೂ 3 ಡೇಸು ಕಂಟಿನ್ಯೂ ಡೌನ್ ಸೈಡ್ನಲ್ಲಿ ಫಾಲ್ ಆಗಿಬಿಟ್ಟು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆಮೇಲೆ 50 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್ಗೆ ಟಚ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ಇದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವರೇಜ್. ಸೊ ಇಲ್ಲಿವರೆಗೆ ಬಂದರೂ ಮಾರ್ಕೆಟ್ ಅಚ್ಚರಿ ಇಲ್ಲ. 21,500 ಬರ್ಬೋದು ಅಲ್ಲಿವರೆಗೆ, ಅಥವಾ 21,000ವರೆಗೂ ಬಂದು ರಿಟ್ರೇಸ್ ಆಗಿಬಿಟ್ಟು ಆಮೇಲೆ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಹೋಗುತ್ತೆ ಮಾರ್ಕೆಟು. ಇದು ಬ್ಯಾಂಕ್ ನಿಫ್ಟಿ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಗೆಳೆಯರೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತೀನಿ ನೋಡಿ ನಿಮಗೆ. ಎದಕ್ಕಂದರೆ ಇಲ್ಲಿ ಒಂದು ಆಲ್ಮೋಸ್ಟ್ ಆಲ್ 2 ಗಂಟೆ ಸುಮಾರು ಬಿಗ್ ಕ್ಯಾಂಡಲ್ ಮೂವ್ ಬಂತು ಬ್ಯಾಂಕ್ ನಿಫ್ಟಿಯಲ್ಲಿ. ಬಿಗ್ ಮೂವ್ ರ್ಯಾಲಿ ಸ್ಟಾರ್ಟ್ ಆಯಿತು. ಎಲ್ಲರೂ ಏನು ರಿಟೇಲರ್ಸ್ ಏನು ತಿಳ್ಕೊಂಡ್ರು, ಮಾರ್ಕೆಟ್ ಇನ್ನೂ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಈಗ 46,600 ಕ್ರಾಸ್ ಆಗಿದೆ, 700 ರೀಚ್ ಆಗುತ್ತೆ, 800 ರೀಚ್ ಆಗುತ್ತೆ, ಈ ಥರ ಎಲ್ಲ ಥಾಟ್ಸು. ಇದು ಮಾರ್ಕೆಟಿನ ಫಸ್ಟ್ ಅವರ್ ಹೈ ಇದು ನಿಫ್ಟಿ ಬ್ಯಾಂಕ್ದು ಇವತ್ತಿನ ಮಾರ್ಕೆಟಿನ ಫಸ್ಟ್ ಅವರ್ ಹೈ ಇತ್ತು. ಅದು ಇವತ್ತಿನ ಹೈ ಬ್ರೇಕ್ ಮಾಡಿಬಿಟ್ಟು ಒಂದು ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಯಿತು, ಗ್ರೀನ್ ಕ್ಯಾಂಡಲ್. ಅದರ ನೆಕ್ಸ್ಟ್ ಅವಾಗ ಏನು ಮಾಡಿದರು, ಆಲ್ಮೋಸ್ಟ್ ಆಲ್ ರಿಟೇಲರ್ಸ್ ಏನು ಮಾಡಿದರು, ಬ್ರೇಕ್ ಆಗಿದೆ, ರೆಸಿಸ್ಟೆನ್ಸು ಬ್ರೇಕ್ ಆಗಿದೆ, ಸೊ ಮೂವ್ ಆಗುತ್ತೆ, ರ್ಯಾಲಿ ಕೊಡುತ್ತೆ ಮಾರ್ಕೆಟು ಅಂದ್ಬಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲರೂ ಆಪ್ಷನ್ನು ಬಾಯ್ ಮಾಡಿದರು. ನಾನು ಕೂಡ ಟ್ರ್ಯಾಪ್ ಅದೇ ಇದರಲ್ಲಿ. ನಾನು ಕೂಡ ಆಪ್ಷನ್ ಬಾಯ್ ಮಾಡಿದ್ದೆ, 46,700 ಆಪ್ಷನ್ ಬಾಯ್ ಮಾಡಿದ್ದೆ. ಬಟ್ ಸ್ಟಾಪ್ ಲಾಸ್ ಇಟ್ಟಿದ್ದೆ, ಹಿಟ್ ಆಯ್ತದು. ಇದ್ರ ನೆಕ್ಸ್ಟ್ ಏನಾಯಿತು, ಮತ್ತು ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು, ಮತ್ತೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ರಿಟೇಲರ್ಸ್ಗೆಲ್ಲ ಟ್ರ್ಯಾಪ್ ಮಾಡಿಬಿಟ್ಟು ಮಾರ್ಕೆಟು. ಮತ್ತು ಇದ್ರ ನೆಕ್ಸ್ಟ್ ಮತ್ತೆ ಪುನಃ ಒಂದು ಗ್ರೀನ್ ಕ್ಯಾಂಡಲ್ಲು, 2 ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದವು. ಮತ್ತೆ ಏನು ಮಾಡಿದರು ರಿಟೇಲರ್ಸ್, ಮತ್ತೆ ಎಂಟ್ರಿ ಆಗ್ತಾರೆ, ಬಿಡೋಲ್ಲ, ಮತ್ತೆ ಎಂಟ್ರಿ ಆಗಿರ್ತಾರೆ, ಮತ್ತೆ ಪನಿಷ್ ಮಾಡುತ್ತೆ ಮಾರ್ಕೆಟು. ಎಲ್ಲರದ್ದು ಸ್ಟಾಪ್ಲೆಸ್ ಹಂಟ್ ಮಾಡಿಬಿಟ್ಟು ಮಾರ್ಕೆಟು ಕೆಳಗೆ ಬಂತು. ಹೌದಾ, ಈ ಥರ ಮೂವ್ ಆಗುತ್ತೆ. ಇಲ್ಲಿ ಅದಕ್ಕೆ ರಿವರ್ಸ್ ಆಯ್ತಂದರೆ ಕಾಲ್ ರೇಟರ್ಸ್ ತುಂಬ ಇದ್ದರು ಇಲ್ಲಿ. 46,500ನಲ್ಲಿ ತುಂಬ ಕಾಲ್ ರೇಟರ್ಸ್ ಇದ್ದರು. ಅದರಲ್ಲೂ 46,600ವರೆಗೆ ರೀಚ್ ಆಯ್ತಲ್ಲ, ಕಾಲ್ ರೇಟರ್ಸ್ ಇನ್ನೂ ಡಿಪ್ಲಾಯ್ ಆದರು. ಹೀಗಾಗಿ ನ್ಯಾಚುರಲಿ ಮಾರ್ಕೆಟು ರಿವರ್ಸ್ ಆಯಿತು. ರಿವರ್ಸ್ ಆಗಿಬಿಟ್ಟು ಎಟ್ ದ ಎಂಡ್ ಆಫ್ ದ ಡೇ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಡೋಜಿ ಕ್ಯಾಂಡಲ್ ಎದಕ್ಕೆ ಕೇಳ್ತೀನಿ ಅಂದರೆ, ಡೈಲಿ ಚಾರ್ಟ್ನಲ್ಲಿ ನೋಡಿ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಈ ಥರ ಇದ್ದಾಗ ನೋಡಿ, ಪ್ರತಿದಿನ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗ್ತಾಯಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಪ್ರತಿದಿನ ಡೋಜಿ ಕ್ಯಾಂಡಲ್, ಪ್ರತಿದಿನ ಡೋಜಿ ಕ್ಯಾಂಡಲ್ 1 2 3 4 5 6 1 2 3 4 5
ಪ್ರತಿದಿನ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗ್ತಾಯಿದೆ. ಇದು ಡೋಜಿ ಕ್ಯಾಂಡಲ್ಲು ಏನು ಹೇಳುತ್ತೆ ಅಂತಂದು ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಡೋಜಿ ಕ್ಯಾಂಡಲ್ ಏನಂದರೆ ಕ್ಲಿಯರ್ ಕಟ್ ಮೂಮೆಂಟು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ, ಕ್ಲಿಯರ್ ಕಟ್ ಡೈರೆಕ್ಷನ್ ಸಿಗೋದಿಲ್ಲ. ಇದ್ರದ್ದು ನೆಗೆಟಿವ್ ಏನಂದರೆ ಆಲ್ಮೋಸ್ಟ್ ಆಲ್ ಡೌನ್ ಸೈಡೇ ಇರುತ್ತೆ. ಡೋಜಿ ಕ್ಯಾಂಡಲ್ ಈ ಥರ ಡೋಜಿ ಕ್ಯಾಂಡಲ್ ಫಾರ್ಮ್ ಆದಾಗ ಡೌನ್ ಸೈಡ್ ಮೂಮೆಂಟೇ ಜಾಸ್ತಿ. ಸೊ ಇಲ್ಲಿ ಕೂಡ ಚಾನಲ್ ಇದೆ, ಚಾನಲ್ ಫಾರ್ಮ್ ಆಗಿ ಚಾನಲ್ ಕೆಳಗಡೆ ಮಾರ್ಕೆಟ್ ಮೂವ್ ಆಗ್ತಾಯಿದೆ. ಸೊ ನಾಳೆದು ಸಿನೇರಿಯೋ ನೋಡಿದರೆ ನಾಳೆ ಸಪೋರ್ಟ್ ಎಲ್ಲಿ ಬರುತ್ತೆ, ಕ್ಲಿಯರ್ ಕಟ್ ಸಪೋರ್ಟ್ ಎಲ್ಲಿ ಬರುತ್ತೆ, ಫಸ್ಟ್ ಸಪೋರ್ಟ್ 46,000, ನಂತರ 45,870 ಬಿಗ್ ಸಪೋರ್ಟ್ ಬರುತ್ತೆ. 45,870 ಬಿಗ್ ಸಪೋರ್ಟ್ ಇದು. ಇನ್ನು ರೆಸಿಸ್ಟೆನ್ಸಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ 47,000 ಬಿಗ್ ರೆಸಿಸ್ಟೆನ್ಸ್ ಇದೆ. ಅದನ್ನು ಬಿಟ್ಟರೆ 46,600 ಅಲ್ಲಿ 500-600 ಕಾಲ್ ರೇಟರ್ಸ್ ತುಂಬ ಇದ್ದಾರೆ. ಇಲ್ಲಿ ಪುಟ್ ರೇಟರ್ಸ್ ಇದ್ದಾರೆ ಅಲ್ಪ ಸ್ವಲ್ಪ. ಇವತ್ತಿಂದ ಫೆಡ್ ಡಿಸಿಷನ್ ನೋಡ್ಕೊಂಡ್ಬಿಟ್ಟು ಮಾರ್ಕೆಟ್ ನಾಳೆ ಕ್ಲಿಯರ್ ಕಟ್ ಒನ್ ವೇ ಡೈರೆಕ್ಷನಲ್ಲಿ ಮೂವ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇನ್ನು ವೀಕ್ಲಿ ಚಾರ್ಟ್ ನೋಡಿದರೆ ಹೇಗಿದೆ ವೀಕ್ಲಿ ಚಾರ್ಟ್ ನೋಡಿ. ನಾನು ನಿನ್ನೆ ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ಹೇಳಿದ್ದೆ ನಾನು ಕ್ಲಿಯರ್ ಕಟ್ ಒಂದು ಎಮ್ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ವೀಕ್ಲಿ ಚಾರ್ಟ್ನಲ್ಲಿ ಅಂತ ನೋಡಿ. ಹೌದಾ, ಈ ಥರ ಫಾರ್ಮ್ ಆದಾಗ ಏನು ಅಂತ ಹೇಳಿದ್ದೆ ನಾನು, ಡೌನ್ಫಾಲ್ ಎಕ್ಸ್ಟೆನ್ಷನ್ ಇರುತ್ತೆ ಅಂತ ಹೇಳಿದ್ದೆ. ಹೌದಾ, ಇವತ್ತು ಮಾರ್ಕೆಟ್ ಎಷ್ಟು ಅಪ್ಸೈಡ್ ಬರಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಬರೋಕ್ಕಾಗಲಿಲ್ಲ, ಮತ್ತು ಡೌನ್ನಲ್ಲೇ ನೆಗೆಟಿವ್ನಲ್ಲೇ ಕ್ಲೋಸ್ ಆಯಿತು. ಸೊ ನಾಳೆ ಕೂಡ ಆಲ್ಮೋಸ್ಟ್ ಆಲ್ ನೆಗೆಟಿವ್ನಲ್ಲೇ ಕ್ಲೋಸ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇದೇನು ಸೀಕ್ರೆಟ್ ಆಫ್ ದಿ ಚಾರ್ಟ್, ಸೀಕ್ರೆಟ್ ಆಫ್ ದಿ ಪ್ಯಾಟರ್ನ್. ಇದು ಡಾಲರ್ ಇಂಡೆಕ್ಸು ಗೆಳೆಯರೆ. ನಾನು ಎದಕ್ಕೆ ತೋರಿಸ್ತಾ ಇದ್ದೀನಿ, ನಿನ್ನೆನೂ ನಿಮಗೆ ಡಾಲರ್ ಇಂಡೆಕ್ಸ್ ಹೇಳಿದ್ದೆ. ನಿನ್ನೆನೂ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು, ಇವತ್ತು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಡಾಲರ್ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ ಡಾಲರ್ದು. ಯಾವಾಗ ಡಾಲರ್ ಇಂಡೆಕ್ಸು ಹೈನಲ್ಲಿ ಇರುತ್ತೋ ಅವಾಗವಾಗ ಗ್ಲೋಬಲ್ ಮಾರ್ಕೆಟ್ಗೆ ಇಫೆಕ್ಟ್ ಆಗುತ್ತೆ. ಯಾವಾಗ ಡಾಲರ್ ಇಂಡೆಕ್ಸ್ ಕಡಿಮೆ ಬರುತ್ತೋ ಆವಾಗ ಮಾರ್ಕೆಟು ಅಪ್ಸೈಡ್ ರ್ಯಾಲಿ ಕೊಡ್ತವೆ. ಇದನ್ನೊಂದು ಕ್ಲೋಸಾಗಿ ವಾಚ್ ಮಾಡಿ. ಇನ್ನು ನಾವು ಗ್ಲೋಬಲ್ ಸಿನಾರಿಯೋನ ನೋಡೋಣ. ಡೌ ಜೋನ್ಸು, ಆಮೇಲೆ ಡೌ ಜೋನ್ಸ್ ಇನ್ನು 8 ಗಂಟೆಗೆ ಓಪನ್ ಆಗುತ್ತೆ. ಡೌ ಫ್ಯೂಚರ್ಸ್ ಎಷ್ಟು ಟ್ರೇಡ್ ಮಾಡ್ತಾಯಿದೆ, ಗಿಫ್ಟ್ ನಿಫ್ಟಿ, ಆಮೇಲೆ FI ಡಾಟಾಸ್ ಏನಿದೆ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ಹಿಟ್ ದ ಲೈಕ್ ಬಟನ್, ಲೈಕನ್ನು ಕೂಡ ಮಾಡಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇರೆ ಏನಾದರೂ ಇನ್ನಿತರೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಡ್ರಾಪ್ ಮಾಡಿ. ಇದು ಅಮೇರಿಕನ್ ಮಾರ್ಕೆಟ್ ಡೌ ಫ್ಯೂಚರ್ಸ್. ಇವಾಗ ಡೌ ಜೋನ್ಸ್ ಇನ್ನೂ ಓಪನ್ ಆಗಿಲ್ಲ. ಡೌ ಫ್ಯೂಚರ್ಸ್ ಎಷ್ಟಿದೆ, -33 ಪಾಯಿಂಟ್ಸ್. ಹಾಗೆ S&P 500 -4 ಪಾಯಿಂಟ್ಸ್. ಟೆಕ್ ಎಷ್ಟಿದೆ, ಫ್ಲ್ಯಾಟ್ ಇದೆ. ಓಕೆ ನೋಡಿ, ಇವತ್ತು ಅಮೇರಿಕನ್ ಫೆಡ್ದು ಇಂಟ್ರೆಸ್ಟ್ ರೇಟು ಒಂದು ಡಿಸಿಷನ್ ತೊಗೊತಾರೆ. ಅದರ ಫೋರ್ಕಾಸ್ಟ್ ಎಷ್ಟಿದೆ, 5.50 ಇದೆ. ಪ್ರೀವಿಯಸ್ ಎಷ್ಟಿತ್ತು, 5.50, ಸೇಮ್ ಅಷ್ಟೇ ಇತ್ತು. ಇವಾಗ ಎಷ್ಟು ಮಾಡ್ತಾರೆ, ಕಡಿಮೆ ಮಾಡ್ತಾರಾ ರೇಟು ಅಥವಾ ಅಷ್ಟೇ ಮೇಂಟೈನ್ ಮಾಡ್ತಾರಾ, ಅದ್ರ ಮೇಲೆ ಮಾರ್ಕೆಟು ಮೂವ್ ಆಗ್ತವೆ. ಸಪೋಸ್ ಕಡಿಮೆ ಮಾಡಿದ್ರಂತೂ ವೆಲ್ ಆ್ಯಂಡ್ ಗುಡ್, ಫಂಟಾಸ್ಟಿಕ್ ಅದು. ಸಪೋಸ್ ಏನಾದರೂ 0.25% ಕಡಿಮೆ ಮಾಡಿದ್ರಂತೂ ತುಂಬ ಅಪ್ಸೈಡ್ ರ್ಯಾಲಿ ಬರ್ತವೆ ಮಾರ್ಕೆಟ್, ಎಲ್ಲ ಗ್ಲೋಬಲ್ ಮಾರ್ಕೆಟ್ಸು. ಸಪೋಸ್ ಏನಾದರೂ ಸೇಮ್ ಅಷ್ಟೇ ಮೇಂಟೈನ್ ಮಾಡಿದರೆ ಮತ್ತೆ ಮಾರ್ಕೆಟ್ಗೆ ನಿರಾಸೆ ಆಗ್ಬೋದು. ಕಡಿಮೆ ಅಂತೂ ಇದು ಜಾಸ್ತಿ ಅಂತೂ ಮಾಡಲ್ಲ ಇಂಟ್ರೆಸ್ಟ್ ರೇಟು, ಅಷ್ಟೇ ಇಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಇದು ರಾತ್ರಿ 11 ಗೊತ್ತಾಗುತ್ತೆ. ಇದು FIDI ಡಾಟಾ ನೋಡಿ. FIs ಏನು ಮಾಡಿದ್ದಾರೆ ಇವತ್ತು, 2,599 ಕೋಟಿ ರೂಪಾಯಿದು ನೆಟ್ ಕ್ಯಾಶು ಸೆಲ್ ಮಾಡಿದ್ದಾರೆ. -2,599 ಇದೆ ನೋಡಿ, ಸೆಲ್ ಮಾಡಿದ್ದಾರೆ. DIs ಏನು ಮಾಡಿದ್ದಾರೆ, ಬ್ರೌಸ್ ಆಗ್ತಾಯಿದೆ. DIsದು ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ ನೋಡೋದಾದರೆ DIs ಏನು ಮಾಡಿದ್ದಾರೆ ನೋಡಿ, 2,667 ಕೋಟಿ ನೆಟ್ ಕ್ಯಾಶು ಬೈ ಮಾಡಿದ್ದಾರೆ. DIsು 2,600 ಕೋಟಿ ಬೈ ಮಾಡಿದ್ದಾರೆ. FIsು 2,600 ಕೋಟಿ ಸೆಲ್ ಮಾಡಿದ್ದಾರೆ. ಹೀಗಾಗಿ ಮಾರ್ಕೆಟು ಕ್ಲಿಯರ್ ಕಟ್ಟು ಮೂಮೆಂಟು ರ್ಯಾಲಿ ಗೊತ್ತಾಗಲ್ಲ. ಸೊ ನಾಳೆನೇ ಏನಂದು ಇವತ್ತು ರಾತ್ರಿ ಫೆಡ್ ಡಿಸಿಷನ್ ಮೇಲೆ ಮಾರ್ಕೆಟು ರ್ಯಾಲಿ ಮೂಮೆಂಟ್ಸು ಒಂದು ಸೈಡು ಗೊತ್ತಾಗುತ್ತೆ. ಇನ್ನು ನೋಡಿ, ನಮ್ಮದು ಗಿಫ್ಟ್ ನಿಫ್ಟಿ ಅಥವಾ SGX ನಿಫ್ಟಿ ಅಂತ ಕರಿತೀವಲ್ಲ, ಅದು ಎಷ್ಟಿದೆ ಇವಾಗ, +27 ಪಾಯಿಂಟ್ಸ್ ಇದೆ. ಇವಾಗಂತೂ 27 ಪಾಯಿಂಟ್ಸ್ ಪ್ಲಸ್ ಇದೆ. ನೋಡೋಣ ರಾತ್ರಿ ಬೆಳಿಗ್ಗೆ ಎಷ್ಟಿರುತ್ತೆ ಅಂತೇಳಿ, ಅದನ್ನು ನೋಡ್ಕೊಂಡ್ಬಿಟ್ಟು ಮಾರ್ಕೆಟ್ ಮೂಮೆಂಟ್ಸು ಗೊತ್ತಾಗುತ್ತೆ. ಐ ಹೋಪ್ ನಾ ಕೊಡ್ತಾ ಇರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ದ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.